ಬಹಳ ಜನ ಬಂಡಾಯ ಇದ್ದಿರೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ, ಅದರ ಜೊತೆಗೆ ಬಿಜೆಪಿಯಲ್ಲೂ ಕೂಡ ಬಂಡಾಯದ ಬೆಂಕಿ, ಬಂಡಾಯದ ಬಿಸಿ ಅನ್ನೋದು ಸಹಜವಾಗಿ ಇದ್ದೇ ಇದೆ. ಇರಲಿ, ಆದರೆ ಈ ನಾಮಿನೇಷನ್ಗಳನ್ನೆಲ್ಲ ಹಾಕಿದ ನಂತರದಲ್ಲಿ ಲಾಸ್ಟ್ ಡೇ ಇರುತ್ತಲ್ಲ, ಸ್ಕ್ರಿಟಿನಿ ಎಲ್ಲ ಆದಮೇಲೆ ಅದನ್ನು ವಾಪಸ್ ತಗೊಳ್ಳೋಕ್ಕೆ ಅಂತ ಒಂದು ದಿನ ಇರುತ್ತೆ. 4 ಗಂಟೆ 5 ಗಂಟೆ ತನಕ ಟೈಮ್ ಇರುತ್ತೆ. ಅದಕ್ಕೆ 5 ಗಂಟೆ ಆದಮೇಲೂ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ಅಫ್ಕೋರ್ಸ್ ವಾಪಸ್ ತಗೊಳ್ಳೋಕ್ಕೆ ಅವಕಾಶ ಇಲ್ಲ. ಬಟ್ 5 ಗಂಟೆ ಆದಮೇಲೂ ಹಾಗೇ ಇತ್ತು ಅದರ ಸ್ಟೇಟಸ್ ಕೋ ಅಂತಂದರೆ ನಾನು ಅದನ್ನು ನಿಜ ಬಂಡಾಯ ಅಂತ ಖಂಡಿತವಾಗ್ಲೂ ಕೂಡ ಒಪ್ಪಿಕೊಳ್ತೇನೆ. ಓಕೆ, ಈಗ ನಮ್ಮೊಟ್ಟಿಗೆ ರಘುಚಂದನ್ ಅವರು ಜಾಯ್ನ್ ಆಗಿದ್ದಾರೆ. ರಘುಚಂದನ್ ಅವರೇ, ಕೇಳಿಸ್ತಿದೆ ಅಂತ ಅನ್ಕೊಳ್ತೇನೆ ನನ್ನ ಮಾತು ನಿಮಗೆ ಇವಾಗ? ನಮಸ್ಕಾರ, ಕೇಳ್ತಾ ಇದೆ. ನಮಸ್ಕಾರ. ವಿನಯ್ ಕುಮಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಿಮಗೂ ನಮಸ್ಕಾರ ವಿನಯ್ ಕುಮಾರ್ ಅವರಿಗೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ರಘುಚಂದನ್ ಅವರೇ, ಏನಾಗ್ಬಿಡ್ತು ಚಿತ್ರದುರ್ಗದಲ್ಲಿ? ಸರ್, ಚಿತ್ರದುರ್ಗ ಹೇಗಾಗಿದೆ ಅಂದ್ರೆ ಇವಾಗ ಈ ರಾಜಕೀಯವಾಗಿ ನಿರಾಶ್ರಿತರಲ್ಲ ಸರ್, ರಾಷ್ಟ್ರೀಯ ಅಂತಾನೆ ಅವ್ರಿಗೆಲ್ಲ ನಿರಾಶ್ರಿತರು ಕೂಡ ಆಗ್ಬಿಟ್ಟಿದೆ. ಹಂಗಾಗಿ ನಮ್ಮ ಪಕ್ಷ ಗೋವಿಂದ ಕಾರಜೋಳ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ ಸರ್. ರಾಜಕೀಯ ನಿರಾಶ್ರಿತರ ತಾಣ ಚಿತ್ರದುರ್ಗ ಆಗಿದೆಯಾ? ಡೆಫಿನೆಟ್ ಆಗಿ ಸರ್. ನಿಮಗೆ ಅವಕಾಶ ಯಾಕೆ ಮಾಡ್ಕೊಡ್ಲಿಲ್ವಂತೆ ಬಿಜೆಪಿ ಅವರು? ಏನ ಕಾರಣಗಳೇನು ಬಹಳ ಹೇಳ್ತಿದ್ದಾರೆ ಸರ್, ಬಟ್ ಅದನ್ನೆಲ್ಲ ಓಪನ್ ಆಗಿ ಹೇಳಕ್ ಆಗಲ್ಲ. ಓಪನ್ ಆಗಿ ಇಷ್ಟೇ ಹೇಳದ್ಮೇಲೆ ಅಷ್ಟೇ ಹೇಳಕ್ಕೆ ಅಂತಾನೆ ಏನ ಕುಟುಂಬ ರಾಜಕಾರಣ ಅಂತಾರೆ ಸರ್. ಅದೊಂದು ಹೇಳಿದ್ರು, ಕುಟುಂಬ ರಾಜಕಾರಣ ಅಂತ ಹೇಳಿ ತಪ್ಪಿಸಿದಾರೆ ಅಂತ ಹೇಳಿದ್ರು ಅಷ್ಟೇ, ನನಗೆ ಕೇಳ್ಬಿಟ್ರದು. ಯಾವ ತರ ಬಿಟ್ರೆ ಬೇರೆ ಏನಿಲ್ಲ ಸರ್. ಇದೆಯಲ್ಲ ಸರ್, ಮನೆಯಲ್ಲಿ ನಮ್ದು ಫಾದರ್ MLA ಇದ್ದಾರೆ, ಹಾಗಾಗಿ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತೀವಿ. ಬಹಳ ಜನ ಇದಾರಲ್ಲ, ಫಾದರ್ MLA ಇರೋರು, ಪಾರ್ಲಿಮೆಂಟರಿ ಬೋರ್ಡ್ ನಲ್ಲಿ ಇರೋರು, MP ಆಗಿರೋರು, MLA ಆಗಿರೋರು ಬಹಳ ಜನ ಇದಾರಲ್ಲ ಸಾಹೇಬ್ರೆ. ಖಂಡಿತವಾಗಿ ಸರ್. ಬಟ್ ಅದು ಏನೋ ನನಗೆ ಅಪ್ಲೈ ಆಗಿದೆ. ನಿಮ್ಗೆ ಅಪ್ಲೈ ಆಗಿದೆಯಾ? ಹೌದಾ? ಓಕೆ. ನೀವೇನು ಭಾಳ ಪ್ರಯತ್ನ ಪಡ್ತಾ ಇದ್ದೀರಾ ಟಿಕೆಟ್ಗೋಸ್ಕರ? ನಿಮಗೆ ಕೊಡ್ತೀವಿ ಟಿಕೆಟ್ ಅಂತ ಯಾರಾದರೂ ಪ್ರಾಮಿಸ್ ಮಾಡಿದ್ರಾ? ಕೊಡ್ತೀವಿ ಅಂತ ಯಾರು ಪ್ರಾಮಿಸ್ ಮಾಡಲ್ಲ ಸರ್. ಫೈನಲ್ ನಾವು ಟ್ರೈ ಮಾಡ್ತಾ ಇದ್ವಿ. ಟ್ರೈ ಅಂದ್ರೆ ಯಾವ ತರ ಟ್ರೈ ಮಾಡ್ತಾ ಇದ್ರಿ? ಕೇಳಿದ್ವಿ ಸರ್, ಸಾಮಾನ್ಯ ನಮ್ಮ ನಾಯಕರಾದ ಯಡಿಯೂರಪ್ಪ ಸಾಹೇಬ್ರಿಗೂ, ವಿಜಯಣ್ಣ ಅವ್ರಿಗೂ ಹಾಗೂ ಹೈಕಮಾಂಡ್ ಅವ್ರಿಗೂ ಎಲ್ಲರೂ ಕೇಳಿದ್ವಿ. ಎಲ್ಲರಿಗೂ ದಟ್ಟವಾಗಿ ಅವಕಾಶ ತೋರಿಸಿದ್ರು. ಮತ್ತೆ ಈ ಸರ್ವೆ ಎಲ್ಲದ್ರಲ್ಲೂ ಸಮೇತ ನಾನು ಮುಂಚೂಣಿಯಲ್ಲಿದ್ದೆ. ಕಳೆದ 5 ವರ್ಷದಲ್ಲಿ ನಾನು ಒಳ್ಳೆ ಕೆಲಸ ಮಾಡಿದ್ದೆ ಭಾಗದಲ್ಲಿ, ಹಾಗಾಗಿ ಅವಕಾಶ ಇತ್ತು ಅಂತ ಅನ್ಕೊಂಡಿದ್ದೆ ಸರ್. ಈ ಕುಟುಂಬ ರಾಜಕಾರಣಕ್ಕೆ ನಿಮ್ಮನ್ನು ತಪ್ಪಿಸ್ಬಿಟ್ರು ಅಂದಾಗ ನೀವು ಎಕ್ಸಾಂಪಲ್ ಕೊಟ್ಬಿಟ್ಟು ಕೇಳಲಿಲ್ವಾ ಅವ್ರನ್ನ? ಅದೇ ಸರ್, ನಮ್ಮ ದುರದೃಷ್ಟ ಏನಂದ್ರೆ ನಾವು ಕ್ವಶನ್ ಫ್ರೇಮ್ ಮಾಡೋರಲ್ಲ, ಆನ್ಸರ್ ಹೇಳೋರಲ್ಲ. ಸುಮ್ನೆ ಈ ಥ್ರೋನ್ ಕ್ವಶನ್ಸ್ ಗೆ ಆನ್ಸರ್ ಮಾಡೋರು ಆಗ್ಬಿಟ್ಟಿದ್ದೀವಿ. ಯಾರ ಹತ್ರ ಕೇಳ್ಬೇಕೋ ಗೊತ್ತಿಲ್ಲ, ಯಾರಿಗೆ ಹೇಳ್ಬೇಕೋ ಗೊತ್ತಿಲ್ಲ. ಯಾರ ಹತ್ರ ಕೇಳಬೇಕೋ ಗೊತ್ತಿಲ್ಲ, ಯಾರು ಹೇಳ್ಬೇಕೋ ಗೊತ್ತಿಲ್ಲ. ಸರಿ, ಈಗ ಸಹಜ ಅಲ್ವೇ? ಈಗ ರಘುಚಂದನ್, ನೀವು ಈಗ ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದೀರಿ, ಒಪ್ಕೋತೀನಿ ನಾನು. ಕೆಲಸ, ಸಾಮಾಜಿಕ ಸೇವೆ ಅದೆಲ್ಲ ಮಾಡ್ಕೊಂಬರ್ತಾ ಇದ್ದೀರಿ. ರಾಜಕೀಯ ಹಿನ್ನೆಲೆ ಕೂಡ ನಿಮಗೂ ಇದೆ, ತಂದೆಯವರಿಗಿದೆ, ಎಲ್ಲ ಇದೆ, ಒಪ್ಕೋತೀನಿ ನಾನು. ಬಟ್ ಇದು ಸಹಜ ಅಲ್ವೇ? ಹಲವು ಜನಕ್ಕೆ ಟಿಕೆಟ್ ಸಿಕ್ಕಿಲ್ಲ, ಸುಮಾರು ಜನ ಡಿಥ್ರೋನ್ ಆಗಿದ್ದಾರೆ, ಸಿಟ್ಟಿಂಗ್ MP ಗಳಿಗೆ ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ನಿಮಗೆ ಮುಂದೆ ಒಂದು ಅವಕಾಶ ಸಿಗ್ಬೋದೇನೋಪ್ಪ. ಎಷ್ಟು ನಿಮ್ಗೆ ಏಜ್ ಹೋಗ್ಲಿ? ವಾಟ್ಸ್ ಯುವರ್ ಏಜ್? ಖಂಡಿತ ಅಲ್ಲ, ವಯಸ್ಸು 32-33 ಸರ್. ನಾನು ಹೇಳಕ್ ಹೋಗ್ತೀನಿ ಸರ್, ಚಿತ್ರದುರ್ಗದಲ್ಲಿ ಯಾವ್ಯಾವ ಕೊಡ್ಬೋದಿತ್ತು ಸರ್ ನೀವು? ಸರ್, ನಾವು ಬಂಡಾಯ ಹೇಳೋದಕ್ಕೆ ಕಾರಣ ನೀವು ಚಿತ್ರದುರ್ಗ ಯಾವ್ಯಾವ ಕೊಡ್ಬೋದಿತ್ತು? ಜನಾರ್ದನ ಸ್ವಾಮಿ ಇದ್ರು, ಎಜುಕೇಟೆಡ್ ಇದ್ರು, ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಯಾರು ಕೊಡ್ಬೋದಿತ್ತಲ್ಲ ಸರ್ ನಿಮ್ಗೆ? ವೈ ಗೋವಿಂದ ಕಾರಜೋಳ? ವೈ ಗೋವಿಂದ ಕಾರಜೋಳ? ಟೆಲ್ ಮಿ, ಐ ವುಡ್ ಆಲ್ಸೋ ಲೈಕ್ ಟು ನೋ. ಅಲ್ಲ, ಡೆಫಿನೆಟ್ಲಿ ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್ ಸರ್. ನಾನು ಅದನ್ನೇ ಕೇಳ್ತಾ ಇರೋದು, ಯಾಕೆ ಗೋವಿಂದ ಕಾರಜೋಳ? ಯಾಕೆ ಯಾರು ಸಿಗ್ಲಿಲ್ಲ ಜುರುಗಲ್ಲಿ ನಮಗೆ? 3-4 ಜನ ಆಸ್ಪಿರೆಂಟ್ಸ್ ಇದ್ವಿ ಇಲ್ಲಿ ನಾವು. ರಘುಚಂದನ್ ಬಿಡಿ ಸರ್, ಕುಟುಂಬ ರಾಜಕಾರಣ ಕೊಡ್ಬೇಡಿ. ಇನ್ನೊಬ್ರಿಗೆ ಯಾಕೆ ತಪ್ಪಿಸಿದ್ರಿ ಅದೇ ಹೇಳಿ. ಈಗ ಗೋವಿಂದ ಕಾರಜೋಳ ಅವ್ರದ್ದೇನು ಸರ್ವೆ ಇದ್ದಿಲ್ಲ ಇಲ್ಲಿ. ಓಕೆ, ಈಗ ರಘುಚಂದನ್ ಅವರು ಬಂಡಾಯ ಎದ್ದಿರೋದು ಅಂದ್ರೆ ಏನು? ಸರ್ವ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರೆ ಅಂತನಾ? ಸರ್, ನಾಳೆ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸರ್ ಚಿತ್ರದುರ್ಗದಲ್ಲಿ. ಎಲ್ಲ ನಮ್ಮ ಕಾರ್ಯಕರ್ತರ ವೆಲ್ ವಿಶರ್ಸ್ ನ ಮೀಟ್ ಮಾಡಿ ಸರ್. ಅವ್ರು ಏನ್ ಡಿಸೈಡ್ ಮಾಡ್ತಾರೆ ಆ ಡಿಸಿಷನ್ ಗೆ ನಾವು ಗೋ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಯಾಕಂದ್ರೆ ಚುನಾವಣೆ ಬರ್ತೇವೆ, ಹೋಗ್ತೇವೆ ಸರ್.
ಕಾರ್ಯಕರ್ತರು ನಮ್ ಜೊತೆಗೆ ನಿಂತ್ಕೊಂಡ್ರು ಕೊನೆವರೆಗೂ. ಹ್ಮ್ ಸರಿ, ಅವ್ರ ಮಾತಿಗೆ ನಾವು ಬೆಲೆ ಕೊಡ್ಬೇಕಾಗ್ತದೆ. ನಾಳೆ ತೀರ್ಮಾನ ಮಾಡ್ತೀವಿ ಸರ್. ನಿಮ್ಮ ಡಿಸಿಷನ್ ಏನು? ನಿಮ್ಮ ಮನಸ್ಸಿನ ಮಾತೇನು? ಬಂಡಾಯ ಇದ್ದು ರೊಚ್ಚಿಗೆದ್ದು ಸ್ಪರ್ಧೆ ಮಾಡಬೇಕು ಪಕ್ಷೇತರನಾಗಿ ಅನ್ನೋದು ರೀತಿಯಲ್ಲಿ ಇದೆಯಾ ಹೆಂಗೆ? ಸರ್ ಡೆಫಿನೆಟ್ ಸರ್, ನಾನು ಹೇಳ್ತೀನಿ ಕೇಳಿ. ನಾನೊಂದು ಮಾತಾಡ್ತೀನಿ ಸರ್. ಇವತ್ತು ಕೈಂಡ್ಲಿ ಗಿವ್ ಮಿ ಮೂವ್ಮೆಂಟ್. 8 ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ಬರುವಂತ 8 ಅಸೆಂಬ್ಲಿ ಕ್ಷೇತ್ರದಲ್ಲಿ 7 ಕಡೆ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ ಸರ್. ಅದ್ರಲ್ಲಿ ಒಬ್ರು ಜಿಲ್ಲಾ ಮಂತ್ರಿ ಇದ್ದಾರೆ, 4 ರಿಂದ 5 ಜನ ನಿಗಮ ಮಂಡಳಿ ಅಧ್ಯಕ್ಷರು ಇದ್ದಾರೆ, ಒಬ್ರು ಉಪಾಧ್ಯಕ್ಷರಿದ್ದಾರೆ ಸರ್. ಇವತ್ತು ಚಳ್ಳಕೆರೆ, ಮೊಳಕಾಲ್ಮೂರು, ಹೊಸದುರ್ಗ, ಹಿರಿಯೂರು, ಇದು ಪಾವಗಡ, ಚಿತ್ರದುರ್ಗ ಈ ಭಾಗದಲ್ಲಿ ಒಬ್ಬ ಕಾರ್ಯಕರ್ತನ ಒಂದು ಪೊಲೀಸ್ ಸ್ಟೇಷನ್ ಸಮಸ್ಯೆಯನ್ನು ಬಿಡಿಸೋರಿಲ್ಲ ಸರ್. ಅವಾಗಲೂ ಹೋದ್ಸರಿ 2019ರಲ್ಲಿ ಆನೇಕಲ್ನಿಂದ ನಾರಾಯಣ ಸ್ವಾಮಿಯನ್ನು ಕರ್ಕೊಂಡ್ಬಂದು ಹಾಕಿದ್ರು. ಆ ಮನುಷ್ಯ ಈ ಕಡೆ ತಿರುಗಿ ನೋಡ್ಲಿಲ್ಲ ಸರ್. ಒಬ್ಬ ಕಾರ್ಯಕರ್ತನ ಕಷ್ಟ ಸ್ಪಂದಿಸಿಲ್ಲ. ಇವಾಗ 550 ಕಿಲೋಮೀಟರ್ ದೂರದಲ್ಲಿರುವಂತ ಗೋವಿಂದ ಕಾರಜೋಳ ಸಾಹೇಬರನ್ನ ಕರ್ಕೊಂಡ್ಬಂದು ಹಾಕ್ತಿದ್ದಾರೆ ಸರ್. ಯಾರಾದ್ರೂ ಹೋಗ್ಬೇಕು ಸರ್ ಕಾರ್ಯಕರ್ತರು. ಬಾವುಟ ಕಟ್ಟಕ್ಕೆ ಅಷ್ಟೇನಾ ಸರ್ ಕಾರ್ಯಕರ್ತರು ಬೇಕಾಗಿರೋದು ನಿಮ್ಗೆ? ಈ ವಿಚಾರವಾಗಿ ನಮ್ ನೋವಾಗಿದೆ ಅಷ್ಟು ಬಿಟ್ರೆ ಸರ್, ಇಲ್ಲಿ ನಮ್ ಏನ್ ಸೆಲ್ಫ್ ಇಂಟ್ರೆಸ್ಟ್ ಇಲ್ಲ ಸರ್. ವಿನಯ್ ಕುಮಾರ್ ಅವರೇ, ತಾವು ಕೂಡ ಆಕಾಂಕ್ಷಿಯಾಗಿದ್ರಿ. ನಮಸ್ಕಾರ. ಹೌದೌದು ಸರ್. ಏನ್ ಸಮಸ್ಯೆ ಆಯ್ತು? ನಮಸ್ಕಾರ ಸರ್. ಸಮಸ್ಯೆ ನಾವು ರಾಜಕೀಯ ಹಿನ್ನೆಲೆಯಲ್ಲೇ ಬಂದಿರೋದು. ರಾಜಕಾರಣಕ್ಕೆ ರಾಜಕೀಯ ಸರ್ವೆನಲ್ಲಿ ರಾಜಕೀಯ ಹಿನ್ನೆಲೆ ಇಲ್ಲದೆ ಬಂದಿದ್ದ? ರಾಜಕೀಯ ಹಿನ್ನೆಲೆ ಇಲ್ಲದೆ ಅಂತ ಇಲ್ಲ ಅಂತ ಹೇಳಿದ್ದು. ರಾಜಕೀಯ ಹಿನ್ನೆಲೆ ಇಲ್ಲ ನಿಮಗೆ? ನಾನು ಸುಮಾರು ಹೌದು ಡೆಲ್ಲಿಯಲ್ಲಿ ಪ್ಯಾನಲ್ ಅಲ್ಲಿ ನನ್ನ ಹೆಸರಿತ್ತು. ಕ್ಷೇತ್ರದ ಜನರಿಗೆ ವಿನಯ್ ಕುಮಾರ್ಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು, ಬಲವಾದ ನಂಬಿಕೆ. ನನಗೂ ಕೂಡ ಸಂಪೂರ್ಣ ನಂಬಿಕೆ ಇತ್ತು. ಇನ್ಫ್ಯಾಕ್ಟ್ ವರಿಷ್ಠರು ಕೂಡ ಒಂದು ನಂಬಿಕೆನ ಬರ್ಸಿದ್ರು, ಇನ್ ದ ಸೆನ್ಸ್ ದಟ್ ಇಲ್ಲ ನಿಮ್ದು ಹೆಸರು ಲೀಡಿಂಗ್ ಅಲ್ಲಿ ಇದೆ, ನಿಮ್ದು ಹಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ತುಂಬಿದ್ರು. ಸೊ ಆ ಒಂದು ನಂಬಿಕೆನ ನಾನು ಜನಗಳಿಗೂ ನಂಬಿಸಿದ್ದೆ, ಅಂದ್ರೆ ಹೇಳಿದ್ದೆ. ಅಫ್ಕೋರ್ಸ್ ನಾನು ಕಾನ್ಫಿಡೆಂಟ್ ಇದ್ದೀನಿ, ತಂದೆ ತರ್ತೀನಿ ಅಂತ. ಸೊ ಒಂದು ಆಶಾ ಕಿರಣ ಕ್ಷೇತ್ರದಲ್ಲಿ ಒಬ್ಬ ರಾಜಕೀಯ ಹಿನ್ನೆಲೆ ಇಲ್ಲದ ಯುವಕ ದಾವಣಗೆರೆಗೆ ಯಾರ್ಯಾರು ನಿಮ್ಗೆ ವರಿಷ್ಠರು ಪ್ರಾಮಿಸ್ ಮಾಡಿದ್ರು ಡೆಲ್ಲಿ ಲೆವೆಲ್ಗೆ ಹೋಗಿದೆ ಅಂತ ನಿಮ್ಗೆ ಹೇಳಿದವ್ರು ಯಾರು? ಕೇಳಿಸ್ತಾ ಇದೆಯಲ್ಲ ಸರ್? ಕೇಳಿಸ್ತಾ ಇದೆ. ಗಾಡಿ ನಿಲ್ಸಿ ಮಾತಾಡಿ ದಯಮಾಡಿ. ಯಾವ್ಯಾವ ವರಿಷ್ಠರು ನಿಮ್ಗೆ ಪ್ರಾಮಿಸ್ ಮಾಡಿದ್ರು ಅಂದೆ? ಇಲ್ಲ, ಗಾಡಿ ನಿಂತಿದೆ ಸರ್, ಸಾರಿ. ನಾನು ಟ್ರಾವೆಲ್ ಅಲ್ಲಿ ಇದ್ದೆ, ಹಳ್ಳಿಗಳು ಸುತ್ತಾ ಇದ್ದೆ, ಗಾಡಿ ನಿಲ್ಸಿದೀನಿ. ಸೊ ಇಲ್ಲಿ ಏನಾಯ್ತು, ಭ್ರಮ ನಿರಸನ ಅಂತಾರಲ್ಲ ಆ ರೀತಿ ಆಗಿದೆ. ದಾವಣಗೆರೆನಲ್ಲಿ ಒಂದ್ ರೀತಿನಲ್ಲಿ 2 ಕುಟುಂಬಕ್ಕೆ ಮೊಣೆ ಆಗ್ತಿರೋದು ಫಾರ್ ದಿ ಪಾಸ್ಟ್ 30 to 40 years ನಮ್ಗೆ ನೋಡಕ್ಕೆ ಸಿಗ್ತದೆ. ಈ ಸರಿ ಒಂದು ಹೋಪ್ ಕ್ರಿಯೇಟ್ ಆಯ್ತು ಜನಕ್ಕೆ. ಇಲ್ಲ, ಫಸ್ಟ್ ಟೈಮ್ ಸರ್ವೆ ಬೇಸಿಸ್ ಮೇಲೆ ಹೊಸಬ್ರಿಗೂ ಅವಕಾಶ ಕೊಡ್ತಾರೆ. ಈ ರೀತಿ ಹೊಸಬ್ರಿಗೆ ಅವಕಾಶ ಕೊಟ್ಟಾಗ ನನ್ನನ್ನು ನೋಡಿ ಬೇರೆಯವರು ಕೂಡ ರಾಜಕಾರಣಕ್ಕೆ ಬರ್ಬೋದು, ಬೆಳಿಬಹುದು ಅನ್ನೋ ಒಂದು ಆಶಾ ಕಿರಣ ಇತ್ತು. ಆದ್ರೆ ಕಾರಣ ಏನು ಅಂತ ಗೊತ್ತಿಲ್ಲ ನನಗೆ, ಯಾಕೆ ಟಿಕೆಟ್ ನಿರಾಕರಿಸಲಾಯ್ತು ಅಂತಂದು. ಯಾರು ನಿಮಗೆ? ಹೂ ಹ್ಯಾಡ್ ಪ್ರಾಮಿಸ್ಡ್ ಯು ಆಫ್ ದಿ ಟಿಕೆಟ್? ಸರಿ, ಇಲ್ಲಿ ಯಾರು ಪ್ರಾಮಿಸ್ ಮಾಡಲ್ಲ ಟಿಕೆಟ್ ಕೊಡಿಸ್ತೀವಿ ಅಂತಂದು. ಆಯ್ತು, ಯಾರು ಇಲ್ಲಿ ಫಾರ್ ಎಕ್ಸಾಂಪಲ್ ಸಿಎಂ ಸಿದ್ದರಾಮಯ್ಯನವರಿಗೆ ಧನ್ಯವಾದ ಹೇಳ್ಬೇಕು. ಕೊನೆಯ ಕ್ಷಣ ತನಕ ಅವರು ನನ್ನ ಪರವಾಗಿ ಪ್ರತಿಪಾದಿಸಿದ್ದಾರೆ ವಿನಯ್ ಕುಮಾರ್ಗೆ ಟಿಕೆಟ್ ಕೊಡಿ ಅಂತಂದು. ಹಾಗೇನೆ ನನಗೆ ಗೊತ್ತಿರೋ ಹಾಗೆ DCM ಸಾಹೇಬರು ಕೂಡ ನನ್ನ ಪರವಾಗಿ ಹೇಳಿದ್ರಂತೆ. ಸೊ ಬಟ್ ಡೆಲ್ಲಿನಲ್ಲಿ ಐ ಡೋಂಟ್ ನೋ, ಅಲ್ಲಿ ಹೈಕಮಾಂಡ್ ಅಲ್ಲಿ ಏನಾಯ್ತು ಅಂತಂದು. ಅದು ಸುತ್ತಮುತ್ತ ಹೇಳ್ತಾರೆ ಸರ್, ನಿಮ್ಮ ಹೆಸರು ಲೀಡಿಂಗ್ ಅಲ್ಲಿ ಇದೆ, ಪಾಸಿಟಿವ್ ಇದೆ, 60% ಇದೆ, ಈ ರೀತಿ. ಬಟ್ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು. ನಾನು ಸಿಕ್ಕಿಲ್ಲ ಅಂತಂದು ಸುಮ್ನೆ ಕೂತಿಲ್ಲ ಮನೆಯಲ್ಲಿ. ಒಂದು ಸಭೆ ಮಾಡಿದೆ. ನೆಕ್ಸ್ಟ್ ಡೇ ಇಂದಾನೆ ಇವಾಗ ಸುಮಾರು 6 ದಿನ 90 ಹಳ್ಳಿಗೆ ಭೇಟಿ ಕೊಟ್ಟು ಹಳ್ಳಿ ಜನಗಳ ಅಭಿಪ್ರಾಯ ಕೇಳ್ತಾ ಇದ್ದೀನಿ. ಸೊ ನಾನು ಅವ್ರನ್ನ ಕರ್ಸ್ಕೊಳ್ಳೋ ಬದಲು ಅವ್ರ ಮನೆಗೆ, ಅವರ ಊರಿಗೆ ಹೋಗಿ ನಿಮ್ ಅಭಿಪ್ರಾಯ ಹೇಳಿ, ನಮ್ಮಂತ ಹೊಸೊಬ್ರು ರಾಜಕಾರಣದಲ್ಲಿ ಮುಂದುವರಿಬೇಕಂತಂದ್ರೆ ಏನು ದಾರಿ ಇದೆ, ಮಾರ್ಗ ಇದೆ. ಸೊ ಈ ಜನಗಳು ಕೈ ಹಿಡಿದ್ರೆ ನಮ್ಮಂತವರಿಗೆ ಇಲ್ಲಿ ಗ್ರೋತ್ ಇದೆ. ಟಾಪ್ ಲೆವೆಲ್ ಲೀಡರ್ಸ್ ಗೆ ಅವ್ರದೇ ಆದ ಲಿಮಿಟೇಷನ್ಸ್ ಇರ್ತದೆ, ಅವ್ರದೇ ಆದ ಒಂದು ಕಾರಣಗಳು ಇರ್ತದೆ. ನಮ್ಮಂತವ್ರು ಯಾಕಂದ್ರೆ ಪೊಲಿಟಿಕಲ್ ಆರ್ಫನ್ ಅಂತ ಮಾಡ್ಬಿಡ್ತಾರೆ ನಮ್ಮಂತವ್ರನ್ನ, ಪೊಲಿಟಿಕಲ್ ಹಿನ್ನೆಲೆ ಇಲ್ದೇ ಇರೋರ್ನ. ಈಗ 39 ವರ್ಷ ಇರೋನಿಗೆ ನನಗೆ ಇಲ್ಲಪ್ಪ ನಿನಗೆ ಇನ್ನೂ ಟೈಮ್ ಇದೆ, ಅವಕಾಶ ಇದೆ ಅಂತ ಹೇಳ್ತಾರೆ. ಅಲ್ಲಿ 26 ವರ್ಷದವರೆಗೆ ಟಿಕೆಟ್ ಕೊಡ್ತಾರೆ. ಸೊ ಈ ರೀತಿ ನೋಡಿದಾಗ
ಎಲ್ಲೋ ನಿಮ್ಗೆ ಒಂದು ಪೊಲಿಟಿಕಲ್ ಒಂದು ಸ್ಟ್ರಾಂಗ್ ಪೊಲಿಟಿಕಲ್ ಕ್ಯಾಪಿಟಲ್ ಇರಬೇಕು, ಇಲ್ಲ ಅಂದ್ರೆ ಪೊಲಿಟಿಕಲ್ ಹಿನ್ನೆಲೆ ಇರಬೇಕು ಅನ್ನೋ ಒಂದು ಅದೊಂಥರ ನೋವು ಉಂಟು ಮಾಡ್ತದೆ. ಯಾಕಂದ್ರೆ ನಾವು ಹೈಲಿ ಡ್ರಿವನ್, ಏನಾದ್ರು ನಮ್ದು UPSC ಕೋಚಿಂಗ್ ಸೆಂಟರ್ ಇದೆ, ಇನ್ಸೈಟ್ಸ್ IAS ಅನ್ನೋದು ಒಂದು ಒಳ್ಳೆ ಸಾಧನೆ ಮಾಡಿದೀನಿ, 100 ಜನ ಆಫೀಸರ್ಸ್, ಎಷ್ಟೊಂದ್ ಜನಕ್ಕೆ ಉಚಿತವಾಗಿ ಕೊಟ್ಟಿದ್ದೀವಿ. ಸೊ ಇದನ್ನೆಲ್ಲ ಒಂದು ರೆಕಗ್ನಿಷನ್ ಸಿಕ್ಕು, ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕು, ದೊಡ್ಡ ಮಟ್ಟದಲ್ಲಿ ಏನಾದ್ರು ಮಾಡೋಣ, ಪಾರ್ಲಿಮೆಂಟ್ಗೆ ಹೋಗೋಣ, ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಬೇಕು, ಅದರ ತತ್ವ ಸಿದ್ಧಾಂತ ಎಲ್ಲರಿಗೂ ಬೇಕು, ಅದರಲ್ಲೂ ಒಂದು ಹೊಸ ಪೀಳಿಗೆ ಯುವಕರು ಇವತ್ತು ಸೂಪರ್ಫಿಷಿಯಲ್ ಆಗಿ ವಾಟ್ಸ್ಆಪ್ ಅಲ್ಲಿ ಬರೋದನ್ನ ನಂಬಿ ಮೋದಿ ಮೋದಿ ಅನ್ನೋ ಒಂದು ಯುಗದಲ್ಲಿ ನಮ್ಗೆ ಬೇಕು ಅನ್ನೋ ಒಂದು ಕೆಲಸ ಮಾಡಿದ್ವಿ, ತುಂಬಾ ಸ್ಟ್ರಾಂಗ್ ಆಗಿ. ಅದ್ರಲ್ಲಿ ಗ್ರಾಸ್ ರೂಟ್ ಲೆವೆಲ್ ಇಂದ ಬೆಳೆದಕ್ಕೆ ಇಷ್ಟಪಟ್ಟು ಹೋಗಿದ್ದು. ನಾನು ಕೂಡ MLC ಗೆ ಅಥವಾ ರಾಜ್ಯಸಭೆಗೆ ಅಪ್ಲಿಕೇಶನ್ ಆಗ್ಬೋದಿತ್ತು, ಎಲ್ಲಿ ಟ್ರೈ ಮಾಡಿಲ್ಲ, ಈಗಲೂ ಕೂಡ ಆಸಕ್ತಿ ಇಲ್ಲ ನಂಗೆ. ಸೊ ನಮ್ಮಂತ ಗ್ರಾಸ್ ರೂಟ್ ಲೆವೆಲ್ ವರ್ಕರ್ಸ್ ಗೆ ಒಂದು ಅವಕಾಶ ಕೊಟ್ರೆ, ಇವತ್ತು ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದೀನಿ SS ಮಲ್ಲಿಕಾರ್ಜುನ್ ಅವರಿಗೆ, ಈಗಲೂ ಕಾಲ ಮಿಂಚೆಲ್ಲ ಒಂದು ಅವಕಾಶ ಮಾಡ್ಕೊಡಿ ಅಂತಂದು ವರಿಷ್ಠರಿಗೂ ಕೂಡ ನಿಮ್ಮ ಚಾನಲ್ ಮೂಲಕ ಒಂದು ಮನವಿ ಮಾಡ್ತಾ ಇದ್ದೀನಿ. ರೈಟ್, ಒಳ್ಳೇದಾಗ್ಲಿ, ಕಾದ್ ನೋಡೋಣ. ಏನು ಪಕ್ಷೇತರಾಗಿ ಸ್ಪರ್ಧೆ ಮಾಡೋ ಇರಾದೆ ಇದೆಯಾ ನಿಮಗೆ? ಲಾಸ್ಟ್ ಕ್ವೆಶ್ಚನ್ ನಿಮ್ಗೆ. ಒಳ್ಳೆ ಅಂದ್ರೆ ಜನಗಳೆಲ್ಲ ಹೇಳ್ತಾ ಇದಾರೆ ಮಾಡಿ ಸರ್, ಟ್ರೈ ಮಾಡಿ, ಒಳ್ಳೆ ಹೆಸರಿದೆ ಅಂತಂದು. ನನಗೂ ಯಾಕೋ ಟ್ರೈ ಮಾಡ್ಬೇಕಂತ ಅನಿಸ್ತಾ ಇದೆ, ನೋಡೋಣ ಸರ್. ನೋಡೋಣ, ಪಕ್ಷ ಇರಬೇಕು ಅಂತೀರಿ, ಇಂಡಿಪೆಂಡೆಂಟ್ ಮಾಡ್ತೀವಿ ಅಂತೀರಲ್ರಿ ವಿನಯ್? ಅವೆಲ್ಲ ನಾಯಕರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಇರಬೇಕು, ಸಿದ್ಧಾಂತ ಇರಬೇಕು, ಹೋರಾಟ ಮಾಡ್ಬೇಕು ಅಂತಾರೆ. ಹೇಳ್ತಾರೆ ಬಿಡಿ ಗೌಡ್ರೆ. ಇಲ್ಲ ಆದ್ರೂ ನಮ್ಮ ಸ್ನೇಹಿತರಲ್ವಾ, ನಿಮ್ ಸ್ನೇಹಿತರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಪಾಪ ಅವ್ರವ್ರ ನೋವು ಅವ್ರವ್ರು ಹೇಳ್ಕತ್ತಾರೆ, ನೀವು ಅವ್ರಿಗೆ ನೋವೇ ಇಲ್ಲ. ಫ್ಯೂಚರ್ ಇಲ್ಲ, ಅವ್ರಿಗೆ ಫ್ಯೂಚರ್ ಇದೆ, ಅವ್ರಿಗೆ ಒಳ್ಳೆ ಹೆಸರಿದೆ ಅವ್ರಿಗೆ. ಈಗ ನಾಳೆ ನಮ್ ನಟರಾಜ್ ಗೌಡ್ರು ಆಕಾಂಕ್ಷಿಯಾಗಿ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಬೇಜಾರಾಗೋದಿಲ್ವೇ? ಏನು ಬೇಜಾರಾಗಲ್ಲ, ಮತ್ತೊಮ್ಮೆ ಅಂತ ಮುಂದೆ ಇನ್ನೂ ಸಮಯ ಇರುತ್ತೆ, ಒಳ್ಳೆ ಅವಕಾಶ. ಫೈನ್. ಈಗ ರಘುಚಂದನ್ ಅವರಿಗೆ, ವಿನಯ್ ಕುಮಾರ್ ಅವರಿಗೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಬ್ರೇಕ್ ತಗೊಂಡು ಬಂದು ಮಾನ್ಯ ಮಾಜಿ ಶಾಸಕರು S ಪಾಟೀಲ್ ನಡಹಳ್ಳಿ ಸಾಹೇಬ್ರನ್ನ ಮಾತನಾಡಿಸ್ತೀನಿ. ಅವರಿಗೆ ನಾನು ಸಂಪೂರ್ಣವಾದಂಥ ಅವಕಾಶ, ಒಂದು 5-6 ನಿಮಿಷ ಅವ್ರ ಹತ್ರ ಮಾತನಾಡಲೇಬೇಕು. ಸುಮಾರು ಪ್ರಶ್ನೆಗಳು ಅವರಿಗೆ ಕೇಳೋದು ಬಾಕಿ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.